ಚೀಟಿ ಕೊಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಹುಬ್ಬಳ್ಳಿ ಪಡಿತರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನ ಜನರಿಗೆ ಪಡಿತರ ಧಾನ್ಯ ವಿತರಣೆಯಾಗದೆ ಜನಸಾಮಾನ್ಯರು ಪಡಿತರಕ್ಕಾಗಿ ಪರದಾಡುವಂತಾಗಿದ್ದು, ಇಂತಹ ನಿರ್ಲಕ್ಷಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಜೆಡಿಎಸ್ ಮುಖಂಡರು ಮಾತನಾಡಿ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನಲ್ಲಿ ಪಡಿತರ ನಿರ್ವಹಣೆ ಹಳಿ ತಪ್ಪಿದ್ದು ಜನಸಾಮಾನ್ಯರಿಗೆ ಗೊಂದಲವಾಗಿದೆ ಹಾಗೂ ಆಹಾರ ನಿರೀಕ್ಷಕರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಲು ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಜನಸಾಮಾನ್ಯರು ಇದನ್ನು ಮುಂದಿನ ದಿನದಲ್ಲಿ ಸರಿಪಡಿಸುವುದಾಗಿ ಜೆಡಿಎಸ್ ಮುಖಂಡರುಗಳು ಎಚ್ಚರಿಕೆ ನೀಡಿದರು. ಹಾಗೂ ಹೊಸ ಪಡಿತರ ಕಾರ್ಡ್ ಸಹ ಬಡವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಿ ಬಡವರಿಗೆ ಬರಬೇಕಾದ ರೇಷನ್ ಸರಿಯಾಗಿ ವಿತರಿಸಬೇಕು. ಇಲ್ಲವಾದರೆ ನಮ್ಮ ಜೆಡಿಎಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಸಹ ಮಾಡಬೇಕಾಗುತ್ತದೆ. ಪಡಿತರ ಚೀಟಿ ನೀಡುವಿಕೆಯಲ್ಲಿಯೂ ವಿಳಂಬ ಮಾಡುತ್ತೀರಿ. ಗ್ರಾಮ ಪಂಚಾಯತ್, ಕಂದಾಯ ಇಲಾಖೆ ಹಾಗೂ ಪಡಿತರ ಇಲಾಖೆಯಲ್ಲಿನ ಸಮನ್ವಯದ ಕೊರತೆಯಿಂದಾಗಿ ಪ್ರತಿನಿತ್ಯ ಬಡಜನತೆ ಅರ್ಹ ಪಡಿತರ ವ್ಯವಸ್ಥೆಯಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಇತರ ಸದಸ್ಯರು ಸಮಸ್ಯೆಯನ್ನ ತ್ವರಿತವಾಗಿ ಬಗೆಹರಿಸುವಂತೆ ಆಗ್ರಹಿಸಿದರು. ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಏನೆಂದರೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹುಬ್ಬಳ್ಳಿಯಲ್ಲಿ ಸುಮಾರು ವರ್ಷದಿಂದ ಹಳೆಯ ಅರ್ಜಿಯನ್ನು ಪೆಂಡಿಂಗ್ ಇಟ್ಕೊಂಡು ಇನ್ನೂವರೆಗೆ ಪಡಿತರ ಚೀಟಿ ವಿತರಣೆ ಮಾಡಿಲ್ಲ. ಇದರ ಬಗ್ಗೆ ಸಾಕಷ್ಟು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಅಥವಾ ಸಂಬಂಧಪಟ್ಟ ಫುಡ್ ಡಿಶಿಗೆ ಆಗಲಿ ಸಮಸ್ಯೆ ಮಾತಾಡಿದೆ. ಅನೇಕ ಸಲ ಅವ್ರಿಗೆ ಕಚೇರಿಗೆ ಹೋಗಿ ಧಾರವಾಡಕ್ಕೆ ಹೋಗಿ ಮಾತಾಡಿದೆ. ಇವತ್ತು ಚಾಲು ಆಗ್ತಿದ್ದೆ, ನಾಳೆ ಚಾಲು ಆಗ್ತದೆ ಅಂತ ಬೆಳೆ ಸುಳ್ಳು ಆಶ್ವಾಸನೆ ಕಟ್ಕೊಂಡು ಹೋಗ ಈಗ ಸುಮಾರು 4431 ಅರ್ಜಿಗಳು ಹುಬ್ಬಳ್ಳಿ ಕಚೇರಿಗಳಲ್ಲಿ ಪೆಂಡಿಂಗ್ ಇದೆ. ಸಾರ್ವಜನಿಕರು ಕಚೇರಿಗೆ ಅಡ್ಡಾಡಿ ಸಾಕಾಗ್ಬಿಟ್ಟಿದೆ. ಅಧಿಕಾರಿಗಳು ಸಾರ್ವಜನಿಕ ಸರಿಯಾಗಿ ಮಾಹಿತಿಯನ್ನು ಕೊಡುವುದಿಲ್ಲ. ಬಡ ಹೆಣ್ಮಕ್ಕಳಾಗಲಿ ರೇಷನ್ ಕಾರ್ಡ್ ಸಲುವಾಗಿ 3 ತಾಸು ಮೇಲೆ ಹತ್ತಿ ಹೋಗಿ ಅಧಿಕಾರಿಗಳಿಗೆ ವಿಚಾರಣೆ ಮಾಡಿದಾಗ ಅಧಿಕಾರಿಗಳು ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಸಾರ್ವಜನಿಕರಿಗೆ ಕಳಿಸ್ತಾರೆ. ಮತ್ತೆ ಯಾವ ಅಧಿಕಾರಿಗಳು ಸರಿಯಾಗಿ ಡ್ಯೂಟಿ ಮೇಲೆ ಹಾಜರಾಗುವುದಿಲ್ಲ. ಸರ್ಕಾರಿ ನಿಯಮ ಪ್ರಕಾರ ಒಬ್ಬ ಅಧಿಕಾರಿ 10 ಗಂಟೆಗೆ ತಮ್ಮ ಕಚೇರಿಯಲ್ಲಿ ಇರಬೇಕು. ಅಧಿಕಾರಿಗಳು ತಮ್ಮ ಮನಸ್ಸು ಬಂದಾಗ 12:30 ಆಗಲಿ, 1 ಗಂಟೆ ಆಗಲಿ, 11:00 ಆಗಲಿ ಅವ್ರಿಗೆ ಯಾರು ಹೇಳುವಲ್ಲ. ಅವರು ಬರುವ ಸಲುವಾಗಿ ಸಾರ್ವಜನಿಕರು ಕಾಯ್ಕೊಂಡು ಕೂತಿರ್ತಾರೆ. ತಮ್ಮ ಮಕ್ಕಳಿಗೆ ತಗೊಂಡ್ಬಂದ ವಯಸ್ಸು ಅದರ ಹೆಣ್ಮಕ್ಳಾಗ್ಲಿ ಮಕ್ಕಳಾಗ್ಲಿ ಈ BPL ಕಾರ್ಡ್ ಅವಶ್ಯಕತೆ ಎಲ್ಲರಿಗೂ ಐತಿ. ಈಗ ಬೆಳಗಾವದಲ್ಲಿ ಸೆಷನ್ ಚಲೋ ಆದಾಗ ಇವರು ಪಡಿತರ ಚೀಟಿ ಚಾಲು ಮಾಡೋರು. ಹ್ಯಾಂಗ ಸೆಷನ್ ಮುಗಿದ ತಕ್ಷಣ ಕಾರ್ಡ್ ಬಂದ್ ಮಾಡೋರು. ಪಡಿತರ ಚೀಟಿ ಸಲುವಾಗಿ ಸಾಕಷ್ಟು ಏಜೆಂಟ್ಗಳು ಆ ಕಚೇರಿ ತೊಳಗಿಂತ ಅಧಿಕಾರಿಗಳಿಗೆ ಮಾಹಿತಿ ಐತಿ. ಅಧಿಕಾರಿಗಳು ಯಾವ್ದು ಕ್ರಮ ತೆಗೆದುಕೊಳ್ಳುವುದಿಲ್ಲ. ಒಂದು ಕಾರ್ಡ್ ಮಾಡ್ಲಿಕ್ಕೆ 5,000 ಇಂದ 7,000 8,000 ಮಟ್ಟ ತಗೋತಾರೆ. ಬಡ ಕುಟುಂಬರು ಎಲ್ಲಿಂದ ರೊಕ್ಕ ಕೊಡ್ಬೇಕು? ಇವರು ಸರ್ಕಾರಿ ಅಧಿಕಾರಿಯಾಗಿ ಅಲ್ಲಿ ಏಜೆಂಟ್ಗಳಿಗೆ ಬರುದು ಬಂದ್ ಮಾಡ್ಬೇಕು. ಮೊದಲು ಎಲ್ಲಾ ಏಜೆಂಟ್ ತೊಳಗ್ ನಿಂತಿರ್ತಾರೆ. ಎಲ್ಲಾ ಇನ್ಸ್ಪೆಕ್ಟರ್ಗೆ ಗೊತ್ತೈತಿ, ಮೇಡಮ್ಗೂ ಗೊತ್ತೈತಿ. ಮೇಡಮ್ ಅವ್ರಿಗೆ ನಾವು ಇದ್ರ ಬಗ್ಗೆ ಸಾಕಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ವಸಂತಲ ಹೇಗೆ ಅವ್ರಿಗೆ ನಾವು ಸಾಕಷ್ಟು ಸಲ ಇದ್ರ ಬಗ್ಗೆ ಹೇಳಿದ್ದೀವಿ. ನೋಡಿ ಮೇಡಮ್, ಏಜೆಂಟ್ಗಳು ಎಲ್ಲ ಬಹಳ ಟೇಕ್ ಮಾಡಿ ಅವರು ನಮ್ಮ ಮುಂದೆ ಆಯ್ತು ಮಾಡ್ತೀನಿ ಅಂತ ಅಷ್ಟು ಹೇಳ್ತಾರೆ. ಮುಂದೆ ತಮ್ಮ ಕೆಲಸ ಅಲ್ರಿ. ನಾನು ಜಾತ್ಯತೀತ ಜನತಾದಳದಿಂದ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಹುಬ್ಬಳ್ಳಿಯಲ್ಲಿ ಗೆರವು ಹಾಕಿದ್ದೆ. ನಾವು ಗೆರವು ಹಾಕಿದ್ದೆ ಅಂದ್ರೆ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಆಯ್ತು ಮಾಡ್ತೀನಿ ಹಿಂಗೆ ಅಂತ. ಇನ್ನೊಂದು ಮಾಡಿದ ಅಧಿಕಾರಿಗಳು ಇದ್ರಾಗ ಶಾಮಿಲ್ ಅಂತ ತಿಳಿದು ಬಂದಿದ್ರು. ಇವರು ಸರ್ಕಾರದ ಸಂಬಳ ತಗೊಂಡು ನಿಯತ್ತಾಗಿ ಕೆಲಸ ಮಾಡ್ಬೇಕು, ಇವ್ರ ಕರ್ತವ್ಯ. ಯಾವ ಅಧಿಕಾರಿಗಳು ಆಗಲಿ ಪ್ರತಿ ತಿಂಗಳು ಸರ್ಕಾರದಿಂದ ಸಂಬಳ ತಗೋತಾರೆ. ಆ ಸಂಬಳ ಕೊಡುವವರು ಯಾರಪ್ಪ? ಸರ್ಕಾರದವರು. ದುಡ್ಡು ಯಾರು? ಸಾರ್ವಜನಿಕ ತಪ್ಪು ಮಾಹಿತಿ ಕೊಟ್ಟು ವಿಚಾರಣೆ ಮಾಡಿದಾಗ ವಿಚಾರಣೆ ಸರಿಯಾಗಿ ಮಾಹಿತಿ ಕೊಡುವುದಿಲ್ಲ. ಅಲ್ಲ, ಸರ್ವರ್ ಇಲ್ಲ ಅಂತ ಹೇಳ್ತಾರೆ.
ವಿನಾಕಾರಣ ಈಗ ಯಾವ್ದು ದಾಖಲೆ ಇದೆ, ಎಲ್ಲ ದಾಖಲೆ ಕರೆಕ್ಟ್ ಕೊಟ್ಟದಾಗ ಅದು ಇಲ್ಲ ಇದು ಇಲ್ಲ, ಜೊತೆಯಾಗ ಪ್ರಮಾಣ ಪತ್ರ ಸರಿಯಾಗಿಲ್ಲ, ನಿಮ್ ತಾಯಿ ಮನೆಗೆ ಕಾಳ ಇರ್ತದೆ ಹೆಸರು ಕಡಿಮೆ ಮಾಡ್ಕೊಳ್ತದಕ್ಕೆ, ಗಂಡ ಮನೆಗೆ ಬರ್ಬೇಕಂದ್ರೆ ಹೊಸ ಕಾಳ ಮಾಡ್ಬೇಕು, ನಿಮ್ ತಾಯಿ ಹೆಸರು ಕಡಿಮೆ ಮಾಡ್ಬೇಕ ಕಳಿಸ್ತಾರ ವಿನಾಕಾರಣ. ಅವ್ರ ಉದ್ದೇಶ ಏನಿದ್ರಪ್ಪ ಅಂದ್ರೆ ಅಮಾಯಕರಿಗೆ ಬಡ ಹೆಣ್ಮಕ್ಳಿಗೆ ಆಗಲಿ ಮುಸ್ಕುರಾಗಿ ವಯಸ್ಸರಿಗೆ ಆಗಲಿ ಕಳಿಸೋದು ಉದ್ದೇಶ ಅವ್ರ ದಾರ ಏನಿಲ್ಲ. ಕಚೇರಿಯಲ್ಲಿ ಎಷ್ಟು ಅಧಿಕಾರಿಗಳು ನಾವು ಸುಳ್ಳು ಹೇಳಿದ ನಂತರ ನೀವು ಬೆಳಗ್ಗೆ 10 ಗಂಟೆಗೆ ಹೋಗಿ ನೋಡಿ ಹತ್ತೂರಿಗೆ ಯಾವ ಅಧಿಕಾರಿಗಳು ನಿಮ್ಗೆ ಸರಿಯಾಗಿ ಟೈಮ್ ಸಿಗಲ್ಲ. ಸರ್ ಅದು ಕೇಳಿ ಬರ್ತಾ ಇದೆ, ಇದು ವಸಂತ ಸ್ಟಾಫಿಗೆ ಧಮಕಿ ಆಗ್ತದೆ ಅಲ್ಲ ನೋಡ್ರಿ, ಅವ್ರು ಏನ್ ಮಾಡ್ತಾರೆ ಏನಿಲ್ಲ, ಅದು ಅಧಿಕಾರಿಗೆ ಅವ್ರಿಗೆ ಸಂಬಂಧ ಬಿಟ್ಟಿದ್ದಾರೆ. ಮೇಡಮ್ ಸರಿಯಾಗಿ ಆಫೀಸ್ಗೆ ಅಟೆಂಡ್ ಆಗೋದು ನಾವು ಒಬ್ಬ ಜವಾಬ್ದಾರಿ ಸ್ಥಾನ ಮೇಲೆ ಅದಾವ ಎಲ್ಲ ಅವರು ಕಾಯಿಗೆ ಇನ್ಸ್ಪೆಕ್ಟರ್ಗಳು ಅಧಿಕಾರಿಗಳು ಅವ್ರ ಕಾಯಿರ್ತಾರ. ಹಿರಿಯ ಅಧಿಕಾರಿಗಳು ಸರಿಯಾಗಿ ಟೈಮ್ ಬಂದಿಲ್ಲ ಅಂದ್ರೆ ಸಿಬ್ಬಂದಿ ಹ್ಯಾಂಗ್ ಬರ್ತಾರೆ. ಇದು ಒಬ್ಬರಿದ್ದವರ ಸಂಬಂಧಪಟ್ಟ ಇಲಾಖೆ ಇದೆ. ಅಲ್ಲ ಮೇಡಮ್ಗೆ ಬರೀ ಹುಬ್ಳಿ ತಾಲೂಕು ಸಂಬಂಧ ಪಡ್ತಿದ್ರು, ಧಾರವಾಡ ಸಂಬಂಧ ಬಿಡುವುದಾವ್. ನಮ್ಮ ಹುಬ್ಳಿ ತಾಲೂಕಲ್ಲಿ 4,000 ಚಿಲ್ಲರ ಅರ್ಜಿ ಪೆಂಡಿಂಗ್ ಐತೆ. ಸರ್ಕಾರದವರು ಮಾಹಿತಿ ಕೊಡ್ಬೇಕಂದ್ರೆ ಎಷ್ಟು ಅರ್ಜಿ ಪೆಂಡಿಂಗ್ ಐತಿರಪ್ಪ ಅಂತ. ಎಲ್ಲಾದ್ರೂ ಸಂಬಂಧಪಟ್ಟ ಫುಡ್ ಇಟಿ ಅದಾವ, ಫುಡ್ ಇಶ್ಯೂ ಅದಾವ, ಅವ್ರಿಗೆ ಮಾಹಿತಿ ಕೊಡ್ಬೇಕು. ಯಾಕಂದ್ರೆ ಕಚೇರಿಗೆ ಜನ ಹೋಗುವಾಗ ಅಡ್ಡಾಡ್ ಸಾಕಾಗ್ಬಿಟ್ಟಿದ್ದವ್ರಿಗೆ. ನಾವು ಸುಳ್ಳು ಹೇಳಿದ್ರೆ ನೀವು ಬೇಕಾದ್ರೆ ಅದೇ ಇನ್ಕ್ವೈರಿ ಮಾಡಿದ್ರು. ಇವರು ಮಾನ್ಯ ಆಯುಕ್ತರಿಗೆ ಮನಸ್ ರಿಪೋರ್ಟ್ ಹಾಕಬೇಕು ಇವರು ಬೆಂಗಳೂರಿಗೆ ಫುಡ್ ಕಮಿಷನರ್ಗೆ. ಅಲ್ಲ ನಮ್ ಜೆಡಿಎಸ್ ಪಾರ್ಟಿಯಿಂದ ಏನಿದ್ರಿ ಬಡ ಜನರಿಗೆ ಬಡ ಕುಟುಂಬಕ್ಕೆ ಅವ್ರಿಗೆ ರೇಷನ್ ಕಾರ್ಡ್ ಸಿಗಬೇಕಂತ ಅಷ್ಟು ಉದ್ದೇಶ ನಮ್ಗೆ. ಪ್ರತಿಯೊಂದು ರೇಷನ್ ಕಾರ್ಡ್ ನಮ್ಮ ಆರೋಗ್ಯ ಸಲುವಾಗಿ ಆಗಿದೆ, ಬರೀ ರೇಷನ್ ಸಲುವಾಗಿ ಅಷ್ಟೇ ಅಲ್ಲ, BPL ಕಾರ್ಡ್ ಪ್ರತಿಯೊಂದು ಕೆಲಸಕ್ಕೆ ಬರ್ತದೆ, ಉಪಯೋಗ ಆಗ್ತದೆ. ಈಗ ನೋಡಿ ಆರೋಗ್ಯದ ಬಗ್ಗೆ ಆಗಿದೆ, ಕಿಮ್ಸಿದಾಗ ಹೋದಾಗ ನೀವು BPL ಕಾರ್ಡ್ ಇದ್ರೆ ಡಿಸ್ಕೌಂಟ್ ಕೊಡ್ತಾರೆ. ಅದೇ ಏಜೆಂಟ್ ಮುಖಾಂತರ ಹೋಗಿದ್ರೆ ಕಸ ಹೋಗ್ತಿದ್ದೆ, ನೀವು ಏಜೆಂಟ್ಗೆ ಬಿಟ್ಟು ಹೋಗಿದ್ರೆ ಕಸ ಆಗುದಿಲ್ಲ. ಏನದೇ ಒಂದು ರಿಸಲ್ಟ್ ತೆಗಿತ ನಿಮ್ ಕಾರ್ಡ್ ರಿಸೆಟ್ ಮಾಡ್ತಾರೆ, ಅಥವಾ ಅದೇ ಡಾಕ್ಯುಮೆಂಟ್ಸ್ ಇಲ್ಲ, AB ಬಿಲ್ ಇಲ್ಲ, ಮನಿದ ಭಾಗಿ ಅಗ್ರಿಮೆಂಟ್ ಇಲ್ಲ, ಹೇಳ್ಬೋದು ಹೇಳಿಗೆ ಬಿಡ್ಬೋದು. ಈ ಸರ್ಕಾರದ ನಮ್ಮ ಬೇಡಿಕೆ ನಮ್ಮ ಪಕ್ಷದಿಂದ ಜಾತ್ಯತೀತ ಜನತಾದಳ ಪೂರ್ವಸಭಾ ಜನತಾದಳದ ಅಧ್ಯಕ್ಷ ಇದ್ದೇನೆ. ನಮ್ಮ ಬೇಡಿಕೆ ಏನಿದ್ರಪ್ಪ, ಬಡವರಿಗೆ ನೀವು ಕಾರ್ಡ್ ಕೊಡ್ಬೇಕು, ಅಷ್ಟು ನಮ್ಮ ಉದ್ದೇಶ ಇದೆ. ನೀವು ನಿಜವಾಗ ಬಿಡ್ರಿ ಯಾವಾಗ ಸ್ವಲ್ಪ ಪ್ರೊಸೆಸ್ ಮಾಡ್ಕೊಳ್ಳಿ, ಕಾಳ ಅವ್ರಿಗೆ ಶಿಕ್ಷಕರಿಗೆ ಕಾಳು ಕೊಡುವಂತ ನಾವು ಹೇಳುದಿಲ್ಲ. ನಿಜವಾಗ ಬಿಡ್ರಿ ಯಾವಾಗ ಯಾರಿಗೆ ಅವಶ್ಯಕತೆ ಐತಿ ರೇಷನ್ ಕಾರ್ಡ್ ಅಂತ ಸರ. ಅಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ತಮ್ಮ ಮನಸ್ಸು ಬೇಕಾದ ಮಾಡ್ತಾರೆ, ಬಿಡಿಸ್ತಾರೆ ಅಧಿಕಾರಿಗಳು ಕೈಗೆ. ಅದೇ ಬಹಳ ಮಂದಿ ಅಧಿಕಾರಿಗಳು ತನ್ನ ಅಧಿಕಾರದ ದುರುಪಯೋಗ ತೆಗೆದುಕೊಂತಾರೆ. ಆ ದುರುಪಯೋಗ ಬಹಳ ಬಾರದು ಅಂತ ಉದ್ದೇಶ ಅಂತ. ನಿಜವಾಗೂ ಬಡವರು ಯಾರಪ್ಪ ಅವ್ರು ಸಲ ಪರಿಶೀಲಿಸಿ ಮಾಡಿ ಕಾಳ್ಕೊಳ್ಳೋ ಹೇಳಾಕ್ತೀವಿ ನಾವು. ನಾವು ಯಾರು ಇಲ್ಲ ಯಾರ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ, ಆ ಅಧಿಕಾರದ ಸರಿಯಾಗಿ ಉಪಯೋಗ ಮಾಡಿ ನಿಜವಾಗೂ ಬಡವರು ಜನ ಯಾರಾದ್ರೂ ಅಂತವ್ರಿಗೆ BPL ಕಾರ್ಡ್ ವಿತರಣೆ ಮಾಡಿ. ಸರ್ಕಾರದಿಂದ ನಮ್ದು ಎಷ್ಟೇ ಡಿಮಾಂಡ್ ಇದೆ. ಈಗ ಮುಂದಿನ ದಿನಗಳಲ್ಲಿ ಇವರ ಕಾರ್ಯವನ್ನು ಬಿಡುಗಡೆ ಮಾಡಿಲ್ಲ ಅಂದ್ರೆ ನಾವು ಜಾತ್ಯತೀತ ಜನತಾದಳ ವತಿಯಿಂದ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಸಾರ್ವಜನಿಕರಿಗೆ ಕೂಡಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ಅಂತ ನಿಮ್ಮ ಮಗನ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ.